ಇಲ್ಲಿಂದ ಫೋಟೋ ತೆಗೆದು ನೋಡಿ. ऐसे में बड़ा सख्त लौटा कितनी औसम है. 177 rupees है. सच में सो नाइस ब्यूटीफुल. ಕ್ರಿಸ್ಮಸ್ ಎಲ್ಲ ಬಂದಿದೆ ಅಂತ ಈ ರೀತಿ ಎಲ್ಲ ಇದು ಬಂದಿದೆ ನೋಡಿ, ಕ್ರಿಸ್ಮಸ್ ಟಾಯ್ಸ್. ಓಕೆ, ಇಲ್ಲಿ ಒಂದು ಸ್ವಲ್ಪ ಜನ ತಲೆ ಮೇಲೆ ಹಾಕ್ಕೊಂಡು ಹೆರ್ಬೇಣ್ ಥರ ಹಾಕ್ಕೊಂಡು ತಿರುಗಾಡ್ತಿದ್ದಾರೆ ನೋಡಿ. ಬಂತು 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 ಜಿಂಕೆ, ಬಂತು ಜಿಂಕೆ. ನೋಡಿ ಪೊಲೀಸ್ ಅಣ್ಣ ಅಲ್ವಾ, ಅವ್ರಿಗೆ ಹಾಯ್ ಸರ್ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ ನನ್ನಿಂದ. ಯಾಕಂತಾನೆ ಅಂದರೆ ಮಾತೇ ಬಂದಿಲ್ಲ ಬಾಯಿಂದ. ನೋಡಿದ್ರಲ್ಲ ನೀವು, ಮಾತಾಡ್ತಾ ಹೋಗುವಾಗಲೇ ನಿಮಗೆ ಯಾರ್ಯಾರು ಸಿಗ್ತಾ ಇರ್ತಾರೆ ಮಿಡಲ್ ಅವರೇ. ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಬರ್ತಾರೆ ನಿಮ್ಮ ಕ್ಯಾಮ್ರಾ ಮುಂದೆ, ಇಲ್ಲಾಂದರೆ ಅವರು ಕೂಡ ಬರಲ್ಲ, ಆ ಥರ ಇರುತ್ತೆ. ಬಟ್ ಇದು ಚರ್ಚ್ ಸ್ಟ್ರೀಟು ಅಲ್ಲಿ ಅಂದರೆ ಇಲ್ಲಿ ಎಲ್ಲರೂ ಅಂಥವರೇ ಇದ್ದಾರಲ್ಲ, ಅದಕ್ಕೋಸ್ಕರನೇ ಬೆಟ್ರಾಗಿ ನಿಮಗೆ ಸಿಗುತ್ತೆ ಎಲ್ಲ. ಈಗ ನೋಡಿ, ನಾನು ಇಲ್ಲಿ ಬರ್ತಾ ಇದ್ನ, ಆವಾಗಲೇ ಒಬ್ಬನು ನನಗೆ ಹಾಯ್ ಅಂತ ಹೇಳ್ಕೊಂಡು ಹೋದ, ಅದೇ ರೀತಿ. ಇಲ್ಲೊಂದು ಶಾಪ್ ಇದೆ, ಶಾರ್ಮಾ ಮತ್ತು ಏನೇನೋ ಸಿಗುತ್ತೆ ಇಲ್ಲಿ. ಸೊ ಬನ್ನಿ, ಇಲ್ಲೇನಾದರೂ ತಿನ್ನೋಣ, ಹೊಟ್ಟೆ ಹಸುವಾಗಿದೆ. ಬ್ರೋ ಶಾರ್ಮಾ ಏನಾಯಿತು ಗೊತ್ತಾ, ಈಗ ಒಂದು ಶಾರ್ಮಾ ಕೇಳಿದೆ ಈಗ ಅಲ್ಲಿ. ಒಂದು ಶಾರ್ಮಾಗೆ 177 rupees. ಒಂದು ಶಾರ್ಮಾ ಫುಲ್ ಇಡೀ ಒಂದು ದಿನ ಹೋಗ್ತದೆ ನಂದು 150 rupees. ಹಾಂ, ಅದೇ ಒಂದು 5 ನಿಮಿಷಕ್ಕೆ ತೊಗೊಂಡಿಲ್ಲ ನಾನು, ಬಿಟ್ಟಾಕೊಂಡು ಬಂದೆ ಅಲ್ಲಿಂದ. ಅಷ್ಟೊಂದಿಲ್ಲ, 20 rupees ಚೇಂಜ್. ಓಕೆ, ಕಡಲೆಕಾಯಿ ಅಂತಾರೆ ಅದಕ್ಕೆ, ಕಡಲೆಕಾಯಿ. ಓಕೆ, ಒಂದೊಂದು ಕಡಲೆಕಾಯನ್ನು ಸ್ಮ್ಯಾಶ್ ಮಾಡಿ ಈ ರೀತಿ ಪೊಕ್ಕಾನ್ ಥರ ಮಾಡಿರ್ತಾರೆ. ಓಕೆ, ಅದನ್ನು 50 ರೂಪಾಯಿ ಅಂತ ಇದಕ್ಕೆ. ಮನೆಗೆ ಭಾಳ ದಿನದಿಂದ ನಾನು ಎಕ್ಸಲೇಟರ್ ಮೇಲೆ ಹತ್ತಿಲ್ಲ. ಸೊ ಕೈ ಹಿಂಗೆ ಮೇಲೆ ಹೋಗ್ಕೊಂಡು ನೋಡಿ, ಇಲ್ಲಿಂದ ಮೇಲೆ ಹೋಗಿ ಆ ಸೈಡಿಂದ ಕೆಳಗೆ ಬರೋಣ. ಓಕೆ, ಸೊ ಆರಂಭವಾಗುತ್ತಿದೆ ನಮ್ಮದೆಲ್ಲ ಗೊತ್ತಾಗುತ್ತಿಲ್ಲವೇ, ಏನು ಮಾಡೋದು ಗಾಯ್ಸ್. ಚರ್ಚ್ ಸ್ಟ್ರೀಟ್ ತೋರಿಸಾಯ್ತು ನಿಮಗೆಲ್ಲ. ಯಾರೂ ಅಷ್ಟೊಂದು ಇದಿಲ್ಲ, ಆ್ಯಕ್ಟಿವ್ ಇಲ್ಲ. ಸಂಜೆ ಅಷ್ಟೇ ಆ್ಯಕ್ಟಿವ್ ಆಗಿ ಸಿಗೋದಂದ್ರೆ ನಿಮಗೆ ಜನ ಎಲ್ಲ, ಈಗ ಬೆಳಿಗ್ಗೆನೇ ಸಿಗೋಲ್ಲ. ಓಕೆ, ಇಲ್ಲಿ ನೋಡಿ, ಈಗ ಇಲ್ಲಿಂದ ಇಳಿಯೋದು ಹಿಂಗೆ ಹೋಗಿ ಟೀಚರ್ ಆರಾಮಾಗಿ ಇಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಟ್ರ್ಯಾಕ್ಟರ್ ಹೇಳಿದ್ದೆಲ್ಲ ಅವಾಗ, ಫೋಟೋ ಟ್ರ್ಯಾಕ್ಟರ್ ಹೇಳಿದ್ದೆ ನೋಡಿ ಇಲ್ಲೇ. ಅಲ್ಲಿ ಮುಂದ್ಗಡೆ ಟ್ರ್ಯಾಕ್ಟರ್, ಹಿಂದ್ಗಡೆ ಅದು ಒಂಥರ ಟೀ ಪಾಯಿಂಟ್ ಥರ ಮಾಡಿದ್ದಾರೆ. ಓಕೆ, ಸೊ ಚರ್ಚ್ ಸ್ಟ್ರೀಟಲ್ಲಿ ಇದನ್ನೇ ನೋಡ್ಬೋದು. ಸಂಜೆ ಬಂದರೆ ನಿಮ್ಗೊಂದು ವೈಬೇ ಚೇಂಜ್ ಇಡುತ್ತೆ, ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ನೋಡಿ, ಈ ರೆಟ್ರೋ ಎಕ್ಸ್ಪ್ರೆಸ್ ಫೋಟೋ ಬೂತ್ ಅಂತ ಇದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿಂದ ಫೋಟೋ ತೆಗೆದು ನೋಡಿ, ಈಗ ಇವ್ರದ್ದು ಫೋಟೋ ತೆಗಿತಿದ್ದಾರೆ. ಅಲ್ಲಿ ಆಂಟಿ ಸ್ವಲ್ಪ ಹೇಳಪ್ಪ ಅಲ್ಲ. ಆಮೇಲೆ ಒಂದು ನ್ಯೂಸ್ ಪೇಪರ್ ಇದೆ ಅಲ್ಲ, ನ್ಯೂಸ್ ಪೇಪರ್ ಮೇಲೆ ಒಂದು ಫೋಟೋ ತೆಗೆದು ಅವ್ರಿಗೆ ಕೊಟ್ಬಿಡ್ತಾರೆ. ಓಕೆ, ಸೊ ಅದನ್ನು ಅವ್ರು ಚಾರ್ಜ್ ಮಾಡ್ತಾರೆ ಆಮೇಲೆ ಎಷ್ಟು ಅಂತ. ಇಲ್ಲಿ ನೋಡಿ ಫೋಟೋ ತೆಗಿತಿದ್ದಾರೆ ನೋಡಿ. ಈ ರೀತಿ ಎಲ್ಲ ಯುನೀಕ್ ಐಡಿಯಾಗಳು ನಿಮಗೆ ಚರ್ಚ್ ಸ್ಟ್ರೀಟಲ್ಲಿ ಅಷ್ಟೇ ನೋಡ್ಲಿಕ್ಕೆ ಸಿಗೋದು. ಓಕೆ ಗೈಸ್, ಇಲ್ಲಿ ನೋಡಿ ಒಬ್ಬ ಅಂಕಲ್ ಸಿಕ್ಕಿದ್ದಾರೆ. ಅಂಕಲ್ ಬಾರಿಸಿ. ಓಕೆ, ನೀವೇ ಮಾಡ್ತೀರಾ? ನಾನೇ ಮಾಡಿ. ಹೌದಾ? ಭಾಳ ಕಷ್ಟದಿಂದ ಮಾಡಿದ್ದೀನಿ. ಓಕೆ, ಈ ಆಪರೇಷನ್ ಆಗೈತೆ, ಹಾಂ, ಕೈ ಎತ್ತಕ್ಕಾಗಲ್ಲ. ಓಕೆ, ನಿಧಾನ ಮಾಡಿ ಮಾಡ್ತೀವಿ. ಓಕೆ, ತೆಂಗಿನಕಾಯಿ ಓಕೆ, ಚಿಕ್ಕದು 400, ಹಾಂ, ದೊಡ್ಡದು 500. ಅದು ಹೆಂಗೆ ಬರ್ತಂದ್ರೆ ಇಲ್ಲಿ ಗುರುತು ಇದೆಯಲ್ಲ, ಹಾಂ, ಇದು ಸರಿಗ ಬೆಲ್ ಟಚ್ ಮಾಡಿದ್ರೆ ಹಾಡು ಸರಿಗಮ ಎಲ್ಲ ಬರ್ತದೆ. ಓಕೆ. ಓಕೆ, ಒಂದು 2 ದಿವಸ 3 ದಿವಸ ಮಾಡ್ತಾ ಇದ್ರೆ ಬಂದಿದೆ. ಓಕೆ, ಪ್ರಾಕ್ಟೀಸ್ ಮಾಡ್ತಾರೆ. ಥ್ಯಾಂಕ್ ಯು. ಹಾಂ, ತಗೊಂಡು ಹೋಗಿ ಒಂದು
ಸೌಂಡ್ ಏನೋ ಜಾಸ್ತಿ ಬೇಕಂದ್ರೆ ಹಿಂಗೆ ಉತ್ಕೋಬೇಕು. ಹಾಂ ಏನಿಲ್ಲ, ಸುಮ್ಮನೆ ಬೆಳ್ಳು. ಎಲ್ಲಿ ಚಿಕ್ಕೊಂದಲ್ಲಪ್ಪ, Okay. ಎಲ್ಲಿ ಚಿಕ್ಕಲ್ಲ. ಇದು ಅಂಗಡಿ ಒಳಗೆ ಎಲ್ಲಿ ಹೌದು ಗಿಟಾರ್ ಅಂಗಡಿ ಒಳಗೇನು ಇದು ಚಿಕ್ಕಲ್ಲ, ಹೌದು ಇದು ಕೈ ಕೆಲಸ ಇದೆ. ಗೈಸ್ ನೋಡಿದ್ರಲ್ಲ, ಹ್ಯಾಂಡ್ಮೇಡ್ ಐಟಮ್ ಅದು. ಓಕೆ, ಅನ್ನ ಬೇಕಾದರೂ ನೀವು ತೊಗೋಬೋದು ಇಲ್ಲಿ ಬಂದರೆ. ಒಂದು 400 ರೂಪಾಯಿ ಅಂತೆ ಚಿಕ್ಕದು, ಚೆನ್ನಾಗಿತ್ತು. ನಿಮಗೇನಾದರೂ ಅದ್ರ ಮೇಲೆ ಇಂಟ್ರೆಸ್ಟ್ कितनी औसम है ಇದ್ದರೆ ಅದನ್ನು ಬಾರಿಸೋದೇನೋ थैंक्स लव यू ಏನಾದರೂ ನಿಮ್ಗೆ ಆಗಿದ್ರೆ ನೀವು ತಗೋಬೋದು ಅದನ್ನು. ಓಕೆನಾ? ಸ್ಟ್ರೀಟಲ್ಲಿ ಅಂತೂ ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ, ಮತ್ತೇನೂ ಇಲ್ಲ, ಆಲ್ಮೋಸ್ಟ್ ಸಂಜೆನೇ. ಇವಾಗ ಪಾರ್ಕಿಂಗ್ ಸ್ಟೇಷನಲ್ಲಿ ಬಂದಿದ್ದೀನಿ, ಬಟ್ ಎಷ್ಟು ಅಮೌಂಟ್ ತೊಗೊಳ್ತಾರೇನೋ ಈಗ. ಫುಲ್ಲು 2 ಅವರಿಗೆ 60 ರೂಪಾಯಿ ಅಂತ ಹೇಳಿದರು. ಆಲ್ಮೋಸ್ಟ್ ಒಂದು 4 ಅವರ್ 120 ರುಪೀಸ್ ಐ ಥಿಂಕ್. ಎಷ್ಟಾಗುತ್ತೋ ಏನೋ. ಇಲ್ಲ ಅಲ್ಲಿದೆ ಬೈಕು. ಇದು ಆ್ಯಕ್ಚುಲಿ ಮಾಲ್ ಪಾರ್ಕಿಂಗ್. ಇದು ಕೆಳಗಡೆ ಇಲ್ಲಿ ಗಾಡಿ ಇಡ್ಲಿಕ್ಕೆ ಜಾಗ ಇಲ್ಲ, ಅಲ್ಲೊಂದು ಪಾರ್ಕಿಂಗ್ ಇತ್ತು, ಅದು ಬಂದಿದೆ. सर बैक से मत दीजिए, ಓ टच करके चले जाइए। 20 ಅವರು 20 ಅಂತೂ ಇಂತೂ 120 ರೂಪಾಯಿ ತೊಗೊಂಡ್ರು. 1 मिनट और हो जाएगा तो 150 हो जाएगा। ಹಾಂ देख रहे हैं 9 मिनट हो गए ना, 1 मिनट और होता तो 150 हो जाएगा। ಓಕೆ, ಇನ್ನೊಂದು 1 ನಿಮಿಷ ಆಗಿದ್ರೆ 150 ಆಗ್ತಿತ್ತು. 120 ರೂಪಾಯಿ ಬರೀ ಪಾರ್ಕಿಂಗಿಗೆ ಹೋಯ್ತಲ್ಲ ಗುರು ಇವತ್ತು. ನನಗೆ ಯಾವತ್ತಲೂ ಇಷ್ಟೊಂದು ಬೇಜಾರಾಗಿರಲಿಲ್ಲ, ಬಟ್ ಈ ಅನುಶ್ರೀ ಅಕ್ಕ ಮಾಡಿದ್ಲಲ್ಲ, ಅದರಿಂದ ಭಾಳ ಬೇಜಾರಾಯಿತು. ನಂಗೆ ಮದುವೆಗೆ ಕರೀಲಿಲ್ಲ ಗೈಸ್ ಇವಳು. ಹಾಂ, ಒಂದು ಮಾತು, ಒಂದು ಮೆಸೇಜು, ಏನೂ ಇಲ್ಲ. ಎಷ್ಟೊಂದು ಬೇಜಾರಾಯಿತು ಗೊತ್ತಾ ನನಗೆ. ಗೈಸ್ ಇಲ್ಲಿ ನೋಡಿ ಏನು ಬರ್ದವ್ರೆ, ದುಡ್ಡು ಮಾಡು ಮೂದೇವಿ ನಿಂಗೂ ಸಿಗ್ತಾಳೆ ಶ್ರೀದೇವಿ. ಸಖತ್ತಾಗಿದೆ ಲೈನು. ಹಾಂ ಸೂಪರ್ ಅಣ್ಣ ನೀನು. ಗಾಯ್ಸ್ ಹಯಾಬುಜ ಹೋಯ್ತು ಗೈಸ್, ಹಯಾಬುಜ. ಈ ರೀತಿ ಏನಾದರೂ ನನಗೆ ಡೈಲಿ ಇಗ್ನೋರ್ ಆಗ್ತಾ ಇದ್ದರೆ ಮತ್ತೆ ನಾನು ಏನು ಮಾಡೋದು? ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್.